ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ಚುನಾವಣೆಯ ಬಿಸಿಲಿನ ಬಿಸಿ, ಮುಖ್ಯವಾಗಿ ತಂಪು ಪಾನೀಯ ಮಾರುವವರಿಗೆ ಸ್ವಲ್ಪ ತಂಪು ಎನಿಸುವಂಥ ವ್ಯಾಪಾರ ನಡೆದಿದೆ. ಅದಕ್ಕಿಂತ ದೊಡ್ಡ ವ್ಯಾಪಾರ ರಾಜಕೀಯ ಕ್ಷೇತ್ರದಲ್ಲಿ ನಡೆದಿರುವುದಾಗಿಯೂ ಗುಸುಗುಸು ಇದೆ. ಈಗಿನ ಒಂದು ವಿಶೇಷವೆಂದರೆ, ತಂದೆ ಒಬ್ಬರು ಮಗನಿಗೆ ಶುಭಾಶಯ ಹೇಳುತ್ತಾ ದುಭಾಶಯವನ್ನೂ ಹೇಳಿದ್ದಾರೆ. ಎ.ಕೆ. ಆಂಟನಿ ಅವರು ಕೇರಳದ ಮುಖ್ಯಮಂತ್ರಿಯಾಗಿದ್ದವರು. ಕೇರಳದಲ್ಲಿ 8ನೇ ಮುಖ್ಯಮಂತ್ರಿಯಾಗಿದ್ದಂಥವರು ಎ.ಕೆ. ಆಂಟನಿ ಅವರು 8 ವರ್ಷ ರಕ್ಷಣಾ ಮಂತ್ರಿಯಾಗಿದ್ದು ಕೂಡ ಸಾಧನೆ ಮಾಡಿದ್ದಾರೆ. ಆ ಕಾಲದಲ್ಲಿ 8 ವರ್ಷ ರಕ್ಷಣಾ ಮಂತ್ರಿ ಖಾತೆಯಲ್ಲಿದ್ದವರು ಬೇರೆ ಯಾರೂ ಇಲ್ಲ. ಎ.ಕೆ. ಆಂಟನಿ ಅವರು ಇದ್ದರು 8 ವರ್ಷ ಅಂತ. ಎ.ಕೆ. ಆಂಟನಿ ಅವರು ಕೇರಳದಲ್ಲಿ ಪಟ್ಟಣಂತಿಟ್ಟಂ ಲೋಕಸಭಾ ಕ್ಷೇತ್ರಕ್ಕೆ ಹೋದವರು. ಒಂದು ಕಡೆ ಮಗನಿಗೆ ಆಶೀರ್ವಾದ ಮಾಡಿ ಶುಭಾಶಯ ಹೇಳಿ, ಇನ್ನೊಂದು ಕಡೆಯಿಂದ ದುಭಾಶಯವನ್ನು ಕೂಡ ಹೇಳಿದ್ದಾರೆ. ಏನದು ವಿಷಯ? ಎ.ಕೆ. ಆಂಟನಿಯವರ ಮಗ ಅನಿಲ್ ಆಂಟನಿ ಅವರು 7-8 ತಿಂಗಳಿಂದ BJPಯನ್ನು ಸೇರಿದ್ದರು. ಹಾಗೂ ಅವರು ಪಟ್ಟಣಂತಿಟ್ಟಂ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಪಡೆದಿದ್ದಾರೆ. ಲೋಕಸಭೆಗೆ ಸ್ಪರ್ಧಿಸುತ್ತಿದ್ದಾರೆ. ಏಪ್ರಿಲ್ 26ರಂದು ಮತದಾನ ನಡೆಯಲಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ವಾಪಸ್ ತಗೊಳ್ಳೋದು ಎಲ್ಲ ಮುಗಿದೋಗ್ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಮಗನನ್ನು ಕಂಡಂಥ ಎ.ಕೆ. ಆಂಟನಿಯವರು, ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನನ್ನ ಮಗ BJPಗೆ ಹೋದ ಬಗ್ಗೆ ನನಗೆ ಯಾವುದೇ ವಿಶೇಷ ಆಸಕ್ತಿಯಾಗಲಿ ನಿರಾಸಕ್ತಿಯಾಗಲಿ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಾನು ತಂದೆಯಾಗಿ ನಾನು ಅವನಿಗೆ ಶುಭಾಶಯ ಕೋರಬಹುದು. ಆದರೆ ಪಕ್ಷದ ದೃಷ್ಟಿಯಿಂದ ಪಟ್ಟಣತಿಟ್ಟಂನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ, BJP ಗೆಲ್ಲುವುದಿಲ್ಲ ಅಂತ ಮಗನಿಗೆ ಹೇಳಿದ್ದಾರೆ. ಅಂದರೆ ಶುಭಾಶಯವನ್ನು ಹೇಳಿದಂತೆ ಮಗನಿಗೆ ದುಭಾಶಯವನ್ನು ತಂದೆಯಾದ ಎ.ಕೆ. ಆಂಟನಿಯವರು ಕೋರಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಆಂಟನಿಯವರು ಪಟ್ಟಣಂತಿಟ್ಟಂನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಆಂಟನಿಯವರು, ಅವರು ಬೇರೆ ಇವ್ರ ಕುಟುಂಬದವರಲ್ಲ, ಆಂಟನಿ ಅವರು ಗೆಲ್ತಾರೆ ಅನ್ನುವ ಮಾತನ್ನು ಕೂಡ ಎ.ಕೆ. ಆಂಟನಿಯವರು ಹೇಳಿದ್ದಾರೆ. ಇದು ಕೇರಳದ ವಿಷಯ. ಇನ್ನೊಂದೇನೆಂದರೆ, ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವುದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೆ ಕೂಡ ಏಪ್ರಿಲ್ 26ರಂದೇ ಮತದಾನ ನಡೀತದೆ. ಒಂದೇ ಹಂತದಲ್ಲಿ ಚುನಾವಣೆ ನಡೀತದೆ. ಕಾಂಗ್ರೆಸ್ಸಿಗಿರುವಂಥ ಸಮಸ್ಯೆ ಅಂದರೆ, ಕಳೆದ ಬಾರಿ 15 ಲೋಕಸಭಾ ಕ್ಷೇತ್ರಗಳನ್ನು, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಲೋಕಸಭಾ ಕ್ಷೇತ್ರಗಳನ್ನು ಕೇರಳದಲ್ಲಿ ಗೆದ್ದಿತ್ತು. ಅದನ್ನು ಉಳಿಸಿಕೊಳ್ಳುವ ಸಮಸ್ಯೆ. ಅಲ್ಲದೆ ಅದರ ಮಿತ್ರ ಪಕ್ಷಗಳು 4 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದವು. ಒಟ್ಟು 19 ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ಸಿಗೆ ಕೇರಳದಲ್ಲಿ ಉಳಿಸಿಕೊಳ್ಳಲು ತುಂಬ ಕಷ್ಟ ಇದೆ. ರಾಹುಲ್ ಗಾಂಧಿಯವರು ಯಥಾ ಪ್ರಕಾರ ವಯನಾಡಿನಲ್ಲಿ ಸ್ಪರ್ಧಿಸಿದ್ದಾರೆ. ಅವರ ವಿರುದ್ಧ ಆ್ಯನ್ನಿ ಅವರು ಎಡಪಕ್ಷದ ವತಿಯಿಂದ ಸ್ಪರ್ಧಿಸಿದ್ದಾರೆ. BJPಯ ಸ್ಪರ್ಧೆ ಕೂಡ ಇದೆ. ಆದರೆ ಕೇರಳದಲ್ಲಿ BJPಯ ಸ್ಪರ್ಧೆಯನ್ನು ಗಂಭೀರವಾಗಿ ಇಲ್ಲಿಯವರೆಗೆ ಯಾರೂ ತೆಗೆದುಕೊಂಡಿಲ್ಲ. ಮುಂದೆ ತೆಗೆದುಕೊಳ್ಳಬಹುದು, ಬಿಡಬಹುದು ಅನ್ನುವಂಥದ್ದು ಚುನಾವಣಾ ಫಲಿತಾಂಶದ ಬಳಿಕವೇ ಗೊತ್ತಾಗ್ತದೆ. ಯಾಕಂತೇಳಿದರೆ, ಕೇರಳದಲ್ಲಿ ಅದರ ಮತ ಪ್ರಮಾಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಏರಿತ್ತು ಅನ್ನೋದರ ಹೊರತು ಹಿಂದೆ ಆಗಲಿ ಮುಂದೆ ಆಗಲಿ ಅದರ ಮತ ಪ್ರಮಾಣ ಲೆಕ್ಕಕ್ಕೆ ಇಲ್ಲ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರವೂ ಸೇರಿದಂತೆ ಏಪ್ರಿಲ್ 26ರಂದು 12 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಸೇರಿ ಒಟ್ಟು 89 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು,
ಸ್ಪರ್ಧೆಯಲ್ಲಿ 1210 ಒಟ್ಟು 1210 ಮಂದಿ 89 ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇದ್ದಾರೆ. ಇವರೆಲ್ಲರನ್ನು ನೋಡಿದರೆ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ 92 ಮಂದಿ ಸ್ಪರ್ಧಿಸಿದ್ದಾರೆ. ಅತಿ ಹೆಚ್ಚು ಜನ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ 92 ಮಂದಿ ಸ್ಪರ್ಧಿಸಿದ್ದಾರೆ. ಅದರ ಹೊರತಾಗಿ ಮಹಾರಾಷ್ಟ್ರದಲ್ಲಿ ಸೀಟು ಹಂಚಿಕೆಯ ಬಗೆಗೆ ಇಂಡಿಯಾ ತನ್ನ ಅಂತಿಮ ಮುದ್ರೆಯನ್ನು ಒತ್ತಿದೆ. ಮೊದಲೇ ಸೀಟು ಹಂಚಿಕೆ ಆಗಿತ್ತು. ಕಾಂಗ್ರೆಸ್ 16, NCP 10, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಶಿವಸೇನೆ 22, ಅದರಲ್ಲಿ 2 ಮರಿ ಮಿತ್ರ ಪಕ್ಷಗಳಿಗೆ ಕೊಡುವುದು ಅಂತ ಮಾತುಕತೆ ಆಗಿತ್ತು. ಆದರೆ ಮರಿ ಮಿತ್ರ ಪಕ್ಷಗಳಲ್ಲಿ ದಲಿತರ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆಗೆ ಹೋಗಿರುವುದರಿಂದ ಈಗ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ 3 ಪಕ್ಷಗಳು ಮಾತ್ರ ಇವೆ, NCP, ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಬಣ. ಹಾಗಾಗಿ 3 ಪಕ್ಷದೊಳಗೆ ಸ್ಥಾನ ಹಂಚಿಕೆ ಆಗಿದೆ. NCPಗೆ ಹಿಂದೆ ಒಪ್ಪಿಸಿದ್ದ 10ರ ಹೊರತು ಬೇರೆ ಏನನ್ನು ಕೊಟ್ಟಿಲ್ಲ. ಶಿವಸೇನೆಗೆ ಕೊಟ್ಟ 22ರಲ್ಲಿ 1 ತಗ್ಗಿಸಿ 22ರ ಬದಲು 20 ಮಾಡಿ, ಕಾಂಗ್ರೆಸ್ಗೆ ಕೊಟ್ಟಿದ್ದ 16ರಲ್ಲಿ 1 ಎತ್ತಿಸಿ 17 ಸ್ಥಾನಗಳಿಗೆ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಸ್ಪರ್ಧಿಸುವುದು ಅಂತಿಮಗೊಂಡಿದೆ. ಯಾಕಂದರೆ ಅಟಾವಳೆ ಬಣ ಅವೆಲ್ಲ ಇವಾಗ ಮೈತ್ರಿಕೂಟದಿಂದ ಹೊರಗೆ ಹೋಗಿವೆ. ಮುಂಬೈ ನಗರ ಮತ್ತು ನಗರದೊತ್ತಿನ 6 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇದ್ದ ತಕರಾರುಗಳನ್ನು ಕೂಡ ಕೊನೆಗೊಳಿಸಿಕೊಳ್ಳಲಾಗಿದೆ. ಈಗ ಆಗಿರುವ ಒಪ್ಪಂದಂತೆ ಮುಂಬಯಿಯ ಮುಖ್ಯ ನಗರದ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಶಿವಸೇನೆ ಸ್ಪರ್ಧಿಸುತ್ತದೆ, ಉದ್ಧವ್ ಠಾಕ್ರೆ ಬಣ. ಅದರ ನಗರದೊತ್ತಿನ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುತ್ತದೆ ಅನ್ನುವಂಥ ಅಂತಿಮ ಮುದ್ರೆಯನ್ನು ಒತ್ತಲಾಗಿದೆ. ಇದರಲ್ಲಿ NCP ನಾಯಕರಾದ ಶರದ್ ಪವಾರ್ ಅವರು, ಉದ್ಧವ್ ಠಾಕ್ರೆ ಅವರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ದರು. ಕರ್ನಾಟಕದಲ್ಲಿ ಈಗಿನ ಗಾಳಿಯನ್ನು ಗಮನಿಸುವಾಗ BJPಯ ಗಾಳಿ ಬಿರುಗಾಳಿಯಾಗದೆ ಮಂದವಾಗಿ ಬೀಸ್ತಾ ಇದೆ. ಕಾಂಗ್ರೆಸ್ಸಿನ ಗಾಳಿ ಬಿರುಗಾಳಿಯಾಗಿ ಬೀಸುವಂಥ ಒಂದು ಸೂಚನೆ ಸಿಕ್ಕಿದೆ. ಈ ಸೂಚನೆಯ ಪರಿಣಾಮವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಪದ್ಮರಾಜ್ ಅವರ ವಾದದ ಮುಂದೆ BJP ಅಭ್ಯರ್ಥಿಯಾಗಿರುವಂಥ ಚೌಟಾ ಅವರು ಸಪ್ಪಗಾಗಿರುವುದು ಈಗಾಗಲೇ ಕ್ಷೇತ್ರದ ಎಲ್ಲ ಕಡೆ ಗೊತ್ತಾಗಿದೆ. ಇದನ್ನು ತಿಳಿದಿರುವಂಥ BJPಯವರು ಏನಾದರೂ ಮಾಡಿ ಮೋದಿಯವ್ರನ್ನ ಕರ್ಕೊಂಡು ಬರಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಅದರಂತೆ ಬೆಂಗಳೂರಿಗೆ ಮಾತ್ರ ಬರಬಹುದು ಅಂತ ಇದ್ದ ಮೋದಿಯವರು, ಪ್ರಧಾನಿ ಮೋದಿಯವರು ಮಂಗಳೂರಿಗೆ ಕೂಡ ಬರ್ತಾ ಇದ್ದಾರೆ. ಬರುವುದು ಎಲ್ಲಿಗೆ? ಮತ್ತೆ ಅದೇ ಯಡಿಯೂರಪ್ಪನವರ ಹಿಂಗೈ ಇರುವಂಥ ಒಂದು ತಾಣದಲ್ಲಿ ಬಂದು ಭಾಷಣ ಮಾಡಲಿದ್ದಾರೆ. ಆ ತಾಣದಲ್ಲಿ ನಡೆಯುವಂಥ ಸಭೆಯಲ್ಲಿ BJP ಪರವಾಗಿ ಪ್ರಧಾನಿ ಮೋದಿಯವರು ಮತವನ್ನು ಕೇಳಲಿಕ್ಕಿದ್ದಾರೆ. ಮೋದಿಯವರು ಬರೋದರಿಂದಲಾದರೂ ಚೌಟಾ ಅವರ ಗಾಳಿ ಜೋರಾಗಲಿ, ಪದ್ಮರಾಜ್ ಅವರ ಗಾಳಿ ಇಷ್ಟು ಜೋರಿದ್ದರೆ ನಮಗೆ ಕಷ್ಟ ಅನ್ನುವಂಥದ್ದು ಅನುಭವ ಆಗಿರುವುದರಿಂದಲೇ ಮೋದಿಯವರನ್ನು ಕರೆಸ್ತಾ ಇದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿರುವಂಥ ವಿಷಯ. ಅದೇನೇ ಇರಲಿ, ಎಲ್ಲ ಪಕ್ಷದವರು ಕೂಡ ತಮ್ಮ ಪಕ್ಷ ಗೆಲ್ಲಬೇಕು ಅಂತ ಪ್ರಚಾರ ಮಾಡ್ತಾರೆ, ಮೋದಿಯವರು ಮಾಡ್ತಾರೆ. ಅದರಲ್ಲಿ ವಿಶೇಷವಾದ್ದೇನಿಲ್ಲ. ಅಥವಾ ಅವರು ಮಾಡಬಾರ್ದು ಅಥವಾ BJPಯವರು ಮಾಡಬಾರ್ದು ಅಂತ ಹೇಳುವಂಥ ಹಕ್ಕು ಕೂಡ ಯಾರಿಗೂ ಇಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ನಾನಾ ವಿಷಯಗಳು ಮುಂದಕ್ಕೆ ಬಂದಿದ್ದು, ರಾಮನ ಅವತಾರ ಇರ್ಬೋದು, ರಾಮನ ದೇವಸ್ಥಾನ ಇರ್ಬೋದು. ರಾಮನ ಅವತಾರವನ್ನು ಎತ್ತಲಿಕ್ಕೆ ಹೊರಟಾಗ ಅಯೋಧ್ಯೆಯಲ್ಲಿ 90ರ ದಶಕದಲ್ಲಿ BJP ಗೆಲ್ಲಿಲ್ಲ. ರಾಮ ಮಂದಿರ ಯಾವಾಗ ಬಾಬರಿ ಮಸೀದಿಯನ್ನು ಅಲ್ಲಿ ಹೊಡೆದ್ರು, ಅಲ್ಲಿ ರಾಮ ಮಂದಿರದ ಕಲ್ಲನ್ನು ತೆಗೆದುಕೊಂಡೇ ಇಟ್ಟರು, ಅದು ವಿವಾದ ಆಯಿತು. ಆಗ ವಿವಾದ ಕೋರ್ಟಿಗೆ ಹೋಯ್ತು, ಅದು ಎರಡನೇ ವಿಷಯ. ಆದರೆ ಆ ದಶಕದಲ್ಲಿ
ಅಯೋಧ್ಯೆಯಲ್ಲಿ ಸಮಾಜವಾದಿ ಪಕ್ಷ ಗೆಲ್ತು. ಅಷ್ಟೇ ಅಲ್ಲ, ಒಬ್ಬ ಮುಸ್ಲಿಂ ಗೆದ್ದರಲ್ಲಿ ಅಯೋಧ್ಯೆಯಲ್ಲಿ. 2009 ಬಳಿಕ ಅಲ್ಲಿ ಮತ್ತೆ ಬದಲಾವಣೆ ಆಗಿದೆ. 2014-19 ಇವಾಗ ಬಿ ಜೆ ಪಿ ಗೆಲ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಕಡೆ ಗೆಲ್ತಾ ಇದೆ, ಅಯೋಧ್ಯೆಯಲ್ಲಿ ಕೂಡ ಗೆದ್ದಿದೆ. ಈಗ ರಾಮ ಮಂದಿರ ಕಟ್ಟಿ ಆಗಿದೆ, ಅಲ್ಲಿ ಈ ಬಾರಿ ಗೆಲ್ತದೋ ಅಥವಾ ಬಾಬರಿ ಮಸೀದಿ ಒಡೆದಾಗ ಬಿ ಜೆ ಪಿ ವಿರುದ್ಧದ ಸಮಾಜವಾದಿ ಪಕ್ಷದವರು ಗೆದ್ದಂತೆ ಈ ಬಾರಿ ಆಗ್ತದೋ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರ ಮುಂದೆ ದೊಡ್ಡದಾಗಿ ನಿಂತಿದೆ. ಯಾಕಂತೇಳಿದರೆ ಬಿ ಜೆ ಪಿಯವರಿಗೆ, ಮುಖ್ಯವಾಗಿ ಸಂಘ ಪರಿವಾರದವರಿಗೆ, ರಘುಪತಿ ರಾಘವ ರಾಜಾರಾಮ್ ತೇರೇನಾ ಐಶ್ವರ ಅಲ್ಲ ತೇರೇನಾಮ್ ಅಂದರೆ ಆಗೋದಿಲ್ಲ ಅವರಿಗೆ. ರಾಮ ಆಗ್ತದೆ, ಈಶ್ವರ ಅಲ್ಲ ತೇರೇನಾಮ್ ರಘುಪತಿ ರಾಘವ ರಾಜಾರಾಮ್ ಅಂದರೆ ಆಗೋದಿಲ್ಲ. ಅಂಥ ಒಂದು ಭಜನೆಯ ಸಂಬಂಧದಲ್ಲೇ ಗಾಂಧೀಜಿಯವರನ್ನು ಗೋಡ್ಸೆ ಎನ್ನುವಂಥವನು ಕೊಂದಿದ್ದ. ಈಗಲೂ ಸಂಘ ಪರಿವಾರದವರು ಹಲವರು ಗೋಡ್ಸೆ ಅನುಯಾಯಿಗಳು ಇರುವುದು ಕೂಡ ಹೊಸತೇನಲ್ಲ. ನಾಥೂರ್ ರಾಮ್, ಅವನ ಹೆಸರು ಕೂಡ ಒಂದು ಅರ್ಧ ರಾಮ್ ಇದೆ ಅವರಲ್ಲಿ, ನಾಥೂರ್ ರಾಮ್ ಗೋಡ್ಸೆ. ಅಂಥ ರಾಮ ಭಜನೆಯ ವೇಳೆಯಲ್ಲಿ ಕೊಲೆ ಮಾಡಿದ ಒಬ್ಬ ಹಂತಕನನ್ನು ನಾಥೂರ್ ರಾಮ್ ಪರ ಇದು ಮತ ಬೀಳ್ತದೋ ಅಥವಾ ಅಯೋಧ್ಯೆ ರಾಮನ ಪರ ಮತ ಬೀಳ್ತದೆ ಅನ್ನುವಂಥ ಒಂದು ಡಿಬೇಟ್ ಕೂಡ ನಡೆಯಬೇಕಾಗಿದೆ. ಆ ಚರ್ಚೆ ಅಂತಿಮ ನಾವು ನಡೆಸದೇ ಇದ್ದರೂ ಮತದಾರ ನಡೆಸ್ತಾನೆ. ಅದರ ಫಲಿತಾಂಶ ಜೂನ್ 4 ಬಳಿಕ ಗೊತ್ತಾಗ್ತದೆ. ಅಲ್ಲಿಯವರೆಗೆ ನೀವು ನೋಡ್ತಾ ಇರಿ V4 ನ್ಯೂಸ್. ಹಾಗೆ ಈಗ ಹೇಳ್ತಾ ಇದ್ದೇನೆ, ಕತೆ ಕಾರಣಕ್ಕೆ ಕೊನೆ ಹಾಡ್ತಾ ಇದ್ದೇನೆ. ಯೂಟ್ಯೂಬ್ ಚಾನಲ್ಗೆ ಕೂಡ ನೀವು ಸದಸ್ಯರಾಗಿ, ನಿಮಗೆಲ್ಲ ಅಭಿನಂದನೆಗಳು.